ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಶಬೀರ್ ಕನ್ನಡಿಗ ಮಾತಾಡ್ತೀನಿ. ಸೊ ನಿಮಗೆಲ್ಲರೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಮಾಡ್ತಾ ಇರುವಂತ ಒಂದು ಕಂಟೆಂಟ್ ನ ನೀವು ನನ್ನ ಚಾನಲ್ ಒಂದು ಥಂಬ್ನೇಲ್ ನೋಡಿ ಇವತ್ತು ಮಾಡ್ಕೊಂಡಿರ್ಬೋದು ಗೈಸ್. ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ನವರು ಜುಲೈ 15ರಿಂದ ಅಂತಂದ್ರೆ 2025 ಜುಲೈ 15ರಿಂದ ಕೆಲವೊಂದಿಷ್ಟು ಚಾನಲ್ಗಳನ್ನ ಡಿಮಾನಿಟೈಸೇಷನ್ ಮಾಡ್ತೀವಿ ಅಂತ ಹೇಳಿಕತ್ತಾರ. ಅಂತಂದ್ರೆ ಇನ್ನ ಕೆಲವೊಂದಿಷ್ಟು ಚಾನಲ್ಗಳನ್ನ ಮಾನಿಟೈಸೇಷನ್ ಮಾಡಲ್ಲ ಅಂತ ಹೇಳಿಕತ್ತಾರ. ಸೊ ಯಾಕೆ ಯೂಟ್ಯೂಬ್ನವರು ಇನ್ನ ಕೆಲವೊಂದಿಷ್ಟು ಚಾನಲ್ಗಳನ್ನ ಮಾನಿಟೈಸೇಷನ್ ಮಾಡಲ್ಲ, ಮತ್ತೆ ಮಾನಿಟೈಸೇಷನ್ ಆಗಿರುವಂತ ಕೆಲವೊಂದಿಷ್ಟು ಚಾನಲ್ಗಳು ಜುಲೈ 15ರಿಂದ ಡಿಲೀಟ್ ಆಗ್ತವೆ ಅಂತಂದ್ರೆ ಡಿಮಾನಿಟೈಸ್ ಆಗ್ತವೆ ಅಂತ ಯೂಟ್ಯೂಬ್ನವ್ರು ಹೇಳ್ತಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದೊಳಗಡೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ನವರು ತಮ್ಮದೇ ಆಗಿರುವಂತಹ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ತಂದಾರ. ಸೊ ಆ ರೂಲ್ಸ್ ಗಳನ್ನ ಯಾರು ಯೂಟ್ಯೂಬ್ ವಿಡಿಯೋ ಮಾಡುವಂತವ್ರು ಫಾಲೋ ಮಾಡ್ತಾ ಇಲ್ವೋ ಅವ್ರ ಚಾನಲ್ ನ ಡಿಲೀಟ್ ಮಾಡ್ತೀವಿ ಅಂತ ಹೇಳಿಕತ್ತಾರ. ಸೊ ಇವತ್ತಿನ ವಿಡಿಯೋದೊಳಗಡೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ನವರು ಯಾವ ಒಂದು ಹೊಸ ರೂಲ್ಸ್ ಗಳನ್ನ ಅಂತಂದ್ರೆ ಯಾವ ಒಂದು ಹೊಸ ಪಾಲಿಸಿಗಳನ್ನ ಯೂಟ್ಯೂಬ್ ಒಳಗಡೆ ರೂಲ್ಸ್ ಗಳನ್ನ ಆಡ್ ಮಾಡಿದಾರೆ ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ರೂಲ್ಸ್ ಗಳನ್ನ ನೀವು ತಿಳ್ಕೊಂಡ್ರೆ ನೀವು ಯಾರ್ಯಾರು ವಿಡಿಯೋಗಳನ್ನ ಮಾಡ್ತಾ ಇರ್ತೀರಲ್ಲ, ಸೊ ನಿಮಗೆ ಮುಂದೆ ಚಾನಲ್ ಅಲ್ಲಿ ಆಗುವಂತ ಕೆಲವೊಂದಿಷ್ಟು ತೊಂದರೆಗಳನ್ನ ನೀವು ತಡಿಬಹುದು. ಮುಂದೆ ಅಷ್ಟೇ ಅಲ್ಲ, ಏನು ಜುಲೈ 15ರಿಂದ ನಿಮ್ಮ ವಿಡಿಯೋನ ಡಿಲೀಟ್ ಮಾಡ್ತೀವಿ, ಜೊತೆಗೆ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಅಂತ ಯೂಟ್ಯೂಬ್ನವ್ರು ಹೇಳಿದಾರಲ್ವಾ. ಸೊ ಅದರ ಸಲುವಾಗಿ ನೀವು ಆ ರೂಲ್ಸ್ ಗಳನ್ನ ತಿಳ್ಕೊಂಡು ಆ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಏನಾದ್ರು ನಿಮ್ಮ ಚಾನಲ್ ಅಲ್ಲಿ ನೀವು ಫಾಲೋ ಮಾಡಿದ್ರೆ ಸೊ ನಿಮ್ಮ ಚಾನಲ್ ಕೂಡ ಡಿಮಾನಿಟೈಸೇಷನ್ ಆಗೋದನ್ನ ತಡಿಬಹುದು. ಜೊತೆಗೆ ನೀವೇನಾದ್ರೂ ಹೊಸ ಯೂಟ್ಯೂಬರ್ಸ್ ಗಳು ಆಗಿದ್ರೆ ಅಂದ್ರೆ ನಂತರ ಹೊಸ ಯೂಟ್ಯೂಬರ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ಚಾನಲ್ಗೆ ಆಗುವಂತ ತೊಂದರೆಗಳನ್ನು ಕೂಡ ನೀವು ತಡಿಬಹುದು. ಸೊ ಹಿಂಗಾಗಿ ಇವತ್ತಿನ ಈ ಒಂದು ವಿಡಿಯೋ ಏನೈತಲ್ರಿ, ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ, ಯಾರೆಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಗಳಿದ್ರಿ, ಸೊ ಅವರು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಈ ವಿಡಿಯೋದ ಕಡೆ ನಾನು ಆ ರೂಲ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬರ್ರಿ ಹಂಗಾದ್ರೆ ವಿಡಿಯೋನ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಯೂಟ್ಯೂಬರು ನಮ್ಮ ಚಾನಲ್ಗಳನ್ನ ಯಾಕೆ ಡಿಲೀಟ್ ಮಾಡಾಕ್ತಾರಪ್ಪ ಅಂತಂದ್ರೆ ಯೂಟ್ಯೂಬರ್ದು ಕೆಲವೊಂದಿಷ್ಟು ರೂಲ್ಸ್ ಅದಾವ. ಏನ್ ರೂಲ್ಸ್ಪ್ಪ ಅಂತಂದ್ರೆ ಇವತ್ತು ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದೀವಿ AI ಒಂದು ಬಂದು ಎಂಟರ್ ಆಗಿಬಿಟ್ಟದ. ಸೊ AI ವಿಡಿಯೋಗಳನ್ನ ಜನರು ಬಹಳ ಜಾಸ್ತಿ AI ವಿಡಿಯೋಗಳನ್ನ ಜನರು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಯೂಟ್ಯೂಬ್ಗೆ ತಂದೆ ಆಗಿರುವಂತ ಒಂದು ವ್ಯಾಲ್ಯೂನೇ ಇಲ್ದಂಗೆ ಆಗಿಬಿಟ್ಟಿದೆ ಜನರು. ಯೂಟ್ಯೂಬ್ ಅಂದ ತಕ್ಷಣ ಏನಂತ ತಿಳ್ಕೊತೀವಿ ಜನರು, ಅರ್ನಿಂಗ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಯೂಟ್ಯೂಬ್ ಅಂತಂದ್ರೆ ದುಡ್ಡು, ಈ ರೀತಿ ನಾವು ತಿಳ್ಕೊಂಡಿದೀವಿ. ಸೊ ಹಿಂಗಾಗಿ ಯೂಟ್ಯೂಬರು ಏನ್ ಬಯಸ್ತಾರಪ್ಪ ಅಂತಂದ್ರೆ ನಾವು ಏನೇ ವಿಡಿಯೋಗಳನ್ನ ಮಾಡಿದ್ರು ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ಗೆ ತಂದೆ ಆಗಿರುವಂತ ಒಂದು ವ್ಯಾಲ್ಯೂ ಇರಬೇಕು. ಜೊತೆಗೆ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅವರು ತಮ್ಮದೇ ಆಗಿರುವಂತ ಒಂದು ಸ್ವಂತ ಎಫರ್ಟ್ ಅನ್ನ ಸೇರಿಸಬೇಕು. ಅಂತಂದ್ರೆ ಯೂಟ್ಯೂಬರ್ಸ್ಗಳು ತಮ್ಮದೇ ಆಗಿರುವಂತ ಒಂದು ಎಫರ್ಟ್ ಅನ್ನ ಹಾಕಬೇಕು, ತಾವು ಯಾರು ಅನ್ನೋದನ್ನ ವ್ಯೂವರ್ಸ್ಗೆ ತೋರಿಸಬೇಕು ಅನ್ನೋದು ಯೂಟ್ಯೂಬರ್ದು ಕೆಲವೊಂದಿಷ್ಟು ರೂಲ್ಸು, ಜೊತೆಗೆ ಅವರು ಒಂದು ಆಸೆ. ಸೊ ಹಿಂಗಾಗ್ಬಿಟ್ಟು ಇವತ್ತು ನಾವೇನ್ ಮಾಡಾಕ್ತೀವಪ್ಪ ಅಂತಂದ್ರೆ ಯೂಟ್ಯೂಬ್ ಒಳಗಡೆ ನಮ್ಮ ಒಂದು ಫೇಸ್ ನ ತೋರಿಸಲಾರ್ದ ವಿಡಿಯೋ ಮಾಡ್ತಾ ಇದೀವಿ. AI ಇಂದ ಜನರೇಟ್ ಮಾಡಿರುವಂತ ಕೆಲವೊಂದಿಷ್ಟು ವಿಡಿಯೋಗಳನ್ನ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿಬಿಟ್ಟು ಏನ್ ಮಾಡ್ತೀವಿ, ಆ ಯೂಟ್ಯೂಬ್ ನಿಂದ ಅರ್ನಿಂಗ್ ಅನ್ನ ಮಾಡ್ಕೊಳಕ್ತೀವಿ. ಸೊ ಹಿಂಗಾಗಿ ಅದರ ಸಲುವಾಗಿ ಯಾರ್ಯಾರೆಲ್ಲ ಅಂತಂದ್ರೆ ಅಥೆಂಟಿಸಿಟಿ ಇರಲಾರ್ದ ಇರುವಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡಾಕ್ತಿವಿ. ಸೊ ಅವರೇ ಎಲ್ಲಾ ವಿಡಿಯೋಗಳನ್ನ ಡಿಲೀಟ್ ಮಾಡ್ತೀವಿ ಅಂತ ಯೂಟ್ಯೂಬರ್ ಹೇಳ್ಯಾರ. ಸೊ ನೀವು ಯಾವುದೇ ಚಾನಲ್ ಇರಲಿ, ನಿಮ್ದು ಕುಕಿಂಗ್ ಆಗಿರಲಿ, ಗೇಮಿಂಗ್ ಚಾನಲ್ ಆಗಿರಲಿ, ಅಥವಾ ನೀವು ಏನಾದ್ರು ವ್ಲಾಗಿಂಗ್ ಚಾನಲ್ ಅನ್ನ ವಿಡಿಯೋನ ಮಾಡ್ತಾ ಇದ್ರು ಸಹಿತ ನಾವು ಕೆಲವೊಂದಿಷ್ಟು ಜನರು ಅಕಸ್ಮಾತ್ ಆಗಿ ವ್ಲಾಗ್ ಮಾಡೋರ್ಗೂ ಹೇಳ್ತೀನಿ, ನೀವು ನಿಮ್ಮ ಒಂದು ಫೇಸ್ ನ ತೋರಿಸಲಾರದೆ ವ್ಲಾಗಿಂಗ್ ಅನ್ನ ಮಾಡ್ತೀವಿ ಅಂತಂದ್ರೆ ಬ್ಯಾಕ್ ಕ್ಯಾಮ್ರಾನ ಆನ್ ಮಾಡ್ಕೋತೀವಿ, ಎಲ್ಲ ಕಡೆಗೂ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಮಾಡ್ಬಿಟ್ಟು ನಮ್ಮ ಒಂದು ವಾಯ್ಸ್ ಅನ್ನ ಹಾಕ್ತಿವಿ, ಇಲ್ಲದೆ ಇದ್ರೆ ಅದನ್ನು ಕೂಡ AI ವಾಯ್ಸ್ ನ ಹಾಕ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀವಿ. ಸೊ ಹಿಂಗಾಗಿ ಯೂಟ್ಯೂಬ್ನವ್ರು ಏನ್ ಮಾಡತ್ತಾರಪ್ಪ ಅಂತಂದ್ರೆ ಯಾರೆಲ್ಲ ಯೂಟ್ಯೂಬ್ ಅನ್ನು ಮಾಡ್ತಿದ್ದಾರೋ, ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಿದ್ದಾರೋ ಅವರು ಸ್ವಂತ ಎಫರ್ಟ್ ಅನ್ನ ಹಾಕದೇನೆ, ಮತ್ತೆ ಅಷ್ಟೇ ಅಲ್ಲ ಯಾರು ಏನು ಯೂಟ್ಯೂಬ್ ಅನ್ನ ವ್ಯೂವರ್ಸ್ ನೋಡ್ತಾ ಇರ್ತಾರೋ ಸೊ ಅವ್ರಿಗೆ ತಮ್ಮ ಪರಿಚಯನೇ ಯೂಟ್ಯೂಬರ್ಸ್ಗಳು ತಮ್ಮ ಪರಿಚಯನೇ ಮಾಡ್ಕೊಳ್ಳಾರ್ದೆ ವ್ಯೂವರ್ಸ್ ಇಂದ ವ್ಯೂಸ್ ಅನ್ನು ತಗೊಂತಾ ಇದ್ದಾರೆ. ಸೊ ಅದರ ಸಲುವಾಗಿ ಯೂಟ್ಯೂಬ್ ಅವರು ಏನ್ ಬಯಸ್ತಾರಪ್ಪ ಅಂತಂದ್ರೆ ನಮ್ಮಿಂದ ಅಂದ್ರೆ ಯೂಟ್ಯೂಬರ್ಸ್ ಏನ್ ವಿಡಿಯೋ ಮಾಡ್ತಾ ಇದ್ರು ಅವ್ರು ಯಾರು ಅನ್ನೋದು ಅಟ್ಲೀಸ್ಟ್ ವ್ಯೂವರ್ಸ್ಗೆ ಗೊತ್ತಾಗಬೇಕು. ಅದ್ರ ಜೊತೆಗೆ ಯೂಟ್ಯೂಬರ್ಸ್ ಗಳ ಒಂದು ಎಫರ್ಟ್ ಜನರಿಗೆ ತಿಳಿಬೇಕು. ಅಂತಂದ್ರೆ ಯಾರು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತೀವಲ್ಲ ನಮ್ದೊಂದು ಪಬ್ಲಿಸಿಟಿ ಆಗಬೇಕು. ಸೊ ಇದು ನಮಗೂ ಕೂಡ ಯೂಸ್, ಯೂಟ್ಯೂಬರ್ಗೆ ಅಷ್ಟೇ ಅಲ್ಲದೆ ನಾವೆಲ್ಲರೂ ಏನು ವಿಡಿಯೋಗಳನ್ನ ಮಾಡ್ತಿರ್ತೀವಿ ನಮ್ಮ ಒಂದು ಫೇಸ್ ಅನ್ನ ತೋರಿಸಲಾರ್ದೆ, ನಮ್ಮ ಒಂದು ವಾಯ್ಸ್ ನ ತೋರಿಸಲಾರ್ದೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋದ್ರೆ ಯೂಟ್ಯೂಬ್ ಒಳಗಡೆ ನಮ್ಮ ಒಂದು ಹೆಸರು ಬೆಳೆಯೋದೇ ಇಲ್ಲ. ಜಸ್ಟ್ ನೋಡ್ರಿ, ಅರ್ನಿಂಗ್ ದುಡ್ಡು ಮಾಡೋದು ಒಂದೇ ಯೂಟ್ಯೂಬ್ ಒಳಗಡೆ ರೂಲ್ಸ್ ಅಲ್ಲ. ರಿಯಲ್ ಲೈಫ್ ಅಲ್ಲೂ ಕೂಡ ಅಷ್ಟೇ ನಮ್ದೇ ಆಗಿರುವಂತ ಒಂದು ವ್ಯಾಲ್ಯೂ ಇರಲಾರ್ದೆ ಯೂಟ್ಯೂಬ್ ಒಳಗಡೆ ವಿಡಿಯೋ ಮಾಡ್ತಾ ನಮ್ದೇ ಅಂತ ಒಂದು ವ್ಯಾಲ್ಯೂ ಇರಲಾರ್ದೆ ಬರೀ ದುಡ್ಡಿಗೆ ವ್ಯಾಲ್ಯೂ ಕೊಟ್ರೆ ಅದು ಯಾವತ್ತಿಗೂ ವ್ಯಾಲ್ಯೂ ಸಿಗಲ್ಲ. ಸೊ ಹಿಂಗಾಗಿ ರೀಯೂಸ್ ಕಂಟೆಂಟ್ ಅನ್ನ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ಒರಿಜಿನಲ್ ಆಗಿರುವಂತ ಕಂಟೆಂಟ್ ಅನ್ನ ಮಾಡ್ರಿ, ನಿಮ್ಮ ಮುಖ ತೋರಿಸ್ರಿ, ನಿಮ್ಮ ವಾಯ್ಸ್ ಅನ್ನ ತೋರಿಸ್ರಿ, ಮತ್ತೆ ನೀವು ಸ್ವಂತ ಎಫರ್ಟ್ ಅನ್ನ ಹಾಕ್ತಾ ಇದೀರಿ ಅನ್ನೋದನ್ನ ಯೂಟ್ಯೂಬ್ ಒಳಗಡೆ ತೋರಿಸ್ರಿ, ನಿಮ್ಮ ಒಂದು ಕಲೆಯನ್ನ ತೋರಿಸ್ರಿ. ಈ ರೀತಿಯಾಗಿ ನೀವು ಒಂದು ವಿಡಿಯೋನ ಮಾಡಿದ್ರೆ ನಿಮ್ಮ ಚಾನಲ್ಗೆ ನಿಮ್ಗೆ ಯಾವತ್ತಿಗೂ ಕೂಡ ತೊಂದರೆ ಬರಲ್ಲ. ಸೊ ನಾನು ಕೂಡ ನಿಮ್ಗೆ ಹೇಳೋದೊಂದೇ, ಯೂಟ್ಯೂಬ್ ಒಳಗಡೆ ನೀವು ಏನು ವಿಡಿಯೋ ಮಾಡ್ತಿರ್ತೀರಿ, ನಿಮಗೆ ಕಡಿಮೆ ವ್ಯೂಸ್ ಬರಲಿ ಅಥವಾ ಕಡಿಮೆ ಜನ ಸಬ್ಸ್ಕ್ರೈಬರ್ಸ್ ಬರಲಿ, ಸೊ ನಿಮಗೆ ಕಡಿಮೆ ರಿಯಾಕ್ಷನ್ಸ್ ಬಂದ್ರೂ ಪರವಾಗಿಲ್ಲ.
ಸ್ವಂತ ಎಫರ್ಟ್ ಅನ್ನು ಹಾಕ್ರಿ, ಸ್ವಂತ ಪೇಸ್ ಅನ್ನ ತೋರಿಸ್ರಿ, ಒರಿಜಿನಲ್ ಆಗಿರುವಂತ ರಿಯಲ್ ಆಗಿರುವಂತ ಕಂಟೆಂಟ್ ಅನ್ನ ವಿಡಿಯೋ ಮಾಡ್ರಿ. ನಿಮ್ಮಲ್ಲಿ ಏನ್ ಸ್ಕಿಲ್ ಇದೆಯೋ ಏನ್ ನಾಲೆಜ್ ಇದೆಯೋ ಅದನ್ನೇ ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ರಿ. ನಿಧಾನವಾಗಿ ನಿಮ್ ಚಾನಲ್ ಬೆಳೆದ್ರೂ ಪರವಾಗಿಲ್ಲ, ಬಟ್ ಅದು ಯಾವಾಗಲೂ ಕೂಡ ಗಟ್ಟಿ ಮುಟ್ಟಾಗಿರುತ್ತೆ. ನಿಮ್ ಚಾನಲ್ಗೆ ಯಾವತ್ತಿಗೂ ಕೂಡ ಪ್ರಾಬ್ಲಮ್ ಆಗಲ್ಲ. ಇವನ್ ನಿಮ್ ಚಾನಲ್ ಏನೋ ಒಂದು ತೊಂದರೆಯಾಗಿ ನಿಮ್ ಚಾನಲ್ ಡಿಲೀಟ್ ಆದ್ರೂ ಸಹಿತ ನೀವು ಯಾವಾಗ ಒಂದು ಫೇಸ್ ಕ್ಯಾಮ್ ವಿಡಿಯೋನ ಮಾಡಿ ಸ್ವಂತ ಎಫರ್ಟ್ ಅನ್ನ ಹಾಕಿರ್ತಿರೋ ವ್ಯೂವರ್ಸು ನಿಮ್ಮನ್ನ ಗುರುತು ಇಟ್ಕೊಂಡಿರ್ತಾರೆ. ನೀವು ಹೊಸ ಚಾನಲ್ ನ ಮಾಡಿ ಮತ್ತೆ ವಿಡಿಯೋ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಹೊಸ ಚಾನಲ್ ಕೂಡ ಜನರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಅಥೆಂಟಿಕ್ ಆಗಿರುವಂತ ಕಂಟೆಂಟ್ ಅನ್ನು ಮಾಡ್ರಿ. ಸೊ ನಾ ಹೇಳ್ತೀನಿ ಕೇಳ್ರಿ, ನಿಮ್ಗೆ ಏನಪ್ಪಾ ಅಂತಂದ್ರೆ ನೀವು ಒಂದು ವಿಡಿಯೋನ ಮಾಡ್ತಾ ಇದ್ರಿ, ಒಂದು ಚಾನಲ್ ಇದೆ, ನೀವು ಸ್ವಂತ ಎಫರ್ಟ್ ಅನ್ನ ಹಾಕ್ತೀರಿ, ಬಟ್ ಆದ್ರೆ ನೀವು ನಿಮ್ ಫೇಸ್ ಅನ್ನ ತೋರಿಸಲಾರ್ದ ವಿಡಿಯೋ ಮಾಡಿದ್ರೆ ವ್ಯೂವರ್ಸ್ಗೆ ಅದು ನೀವೇ ಅಂತ ಹೆಂಗೆ ಗೊತ್ತಾಗಬೇಕು. ನೀವು ಫೇಸ್ ಅನ್ನೇ ತೋರಿಸಲೇ ಇರದಿದ್ರೆ ಯಾರೋ ಒಬ್ರು ವಿಡಿಯೋ ಮಾಡ್ತಾ ಇದಾರೆ ಅಂತ ನಿಮ್ ಚಾನಲ್ ಇಷ್ಟಪಡ್ಬೋದು, ಜನರು ನೀವು ಮಾಡುವಂತ ಕಂಟೆಂಟ್ ಅನ್ನ ಇಷ್ಟಪಡ್ಬೋದು, ಬಟ್ ಆದ್ರೆ ನೀವು ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ರೆ ಆ ವ್ಯೂವರ್ಸ್ಗಳು ಅಂತಂದ್ರೆ ನಿಮ್ಮ ಚಾನಲ್ ನ ನೋಡುವಂತ ಜನರು ನಿಮ್ಮನ್ನ ಗುರುತು ಇಟ್ಕೊಳ್ಳಲ್ಲ. ಏನೋ ಒಂದು ಪ್ರಾಬ್ಲಮ್ ಆಗಿ ನಿಮ್ ಚಾನಲ್ಗೆ ತೊಂದರೆ ಆದ್ರೆ, ಏನೋ ಒಂದು ಪ್ರಾಬ್ಲಮ್ ಅನ್ನೋದಕ್ಕೇನು ನಿಮ್ ಫೇಸ್ ಕ್ಯಾಮ್ ವಿಡಿಯೋ ಇಲ್ಲದೆ ಇದ್ರೆ ಯೂಟ್ಯೂಬ್ ಅವರು ತಾವಾಗೆ ನಿಮ್ ಚಾನಲ್ ನ ಡಿಮಾನಿಟೈಸ್ ಮಾಡ್ತಾರೆ. ಸೊ ಹಿಂಗೆ ಏನೋ ಒಂದು ಆಗಿ ನಿಮ್ ಚಾನಲ್ ಡಿಲೀಟ್ ಆದ್ರೆ ನೀವು ಮತ್ತೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಬೇಕಪ್ಪ ಅಂತಂದ್ರೆ ನೇಮ್ ಅಂಡ್ ಫೇಮ್ ಅಂತಂದ್ರೆ ನಿಮ್ಮ ಒಂದು ಪರಿಚಯ ಜನರಿಗಿರಲ್ಲ. ಮತ್ತೊಂದು ಚಾನಲ್ ನೀವು ಬೆಳೆಸಬೇಕಪ್ಪ ಅಂತಂದ್ರೆ ಅದು ಯೂಟ್ಯೂಬರ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಸೊ ಹಿಂಗಾಗಿ ನಿಮ್ಮ ಪರಿಚಯನ ಸಾಧ್ಯ ಆದಷ್ಟು ವ್ಯೂವರ್ಸ್ಗೆ ಮಾಡ್ಕೊಡ್ರಿ. ಸೊ ಇದರಿಂದ ನೀವು ಯಾವುದೇ ಒಂದು ಸಾರಿ ನೀವು ಯೂಟ್ಯೂಬ್ ಒಳಗಡೆ ಆಗಲಿ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಒಳಗಡೆ ನಿಮ್ಮ ಒಂದು ಪರಿಚಯನ ಆಡಿಯನ್ಸ್ಗೆ ಪಬ್ಲಿಕ್ಗೆ ನಿಮ್ಮ ಪರಿಚಯನ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ರೆ ನೀವು ಯಾವಾಗ ಎಲ್ಲೇ ಯಾವುದೇ ಚಾನಲ್ ಮಾಡಿದ್ರು ಪರವಾಗಿಲ್ಲ, ಜನರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಹಿಂಗಾಗಿ ಒರಿಜಿನಲ್ ಆಗಿರುವಂತ ಕಂಟೆಂಟ್ ಅನ್ನು ಮಾಡ್ರಿ. ನಿಮ್ದು ಯಾವುದೇ ಚಾನಲ್ ಇರಲಿ ಚೆನ್ನಾಗಿ ಬೆಳೀರಿ ಅಂತ ಹೇಳ್ತಾ, ಸೊ ಜೊತೆಗೆ ನನಗೂ ಕೂಡ ಸಪೋರ್ಟ್ ಮಾಡ್ರಿ, ನಾನು ಕೂಡ ಮುಂದೆ ಒಂದು ದೊಡ್ಡ ಯೂಟ್ಯೂಬರ್ ಆಗೋದಕ್ಕೆ ಹೆಲ್ಪ್ ಮಾಡ್ರಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ಅಪ್ಡೇಟ್ ಈ ರೀತಿ ಇತ್ತು. ಸೊ ವಿಡಿಯೋ ಸಿಕ್ಕಾಪಟ್ಟೆ ಲೆಂದೇ ಆಯ್ತು ಅಂತ ಅನ್ಕೋತೀನಿ. ನಾನು ಹೇಳಿರುವಂತ ಈ ಒಂದು ವಿಷಯ ಅನಾವಶ್ಯಕವಾಗಿ ಜಾಸ್ತಿ ಸಮಯನ ವೇಸ್ಟ್ ಮಾಡಿದ್ದೇನೆ ಅಂತೇಳಿ ಅನಿಸ್ಬಿಟ್ರೆ ಸೊ ನನ್ನ ಕ್ಷಮೆ ಮಾಡ್ರಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟೇನೆ ಈ ಒಂದು ವಿಡಿಯೋನ ಮತ್ತೆ ಹೇಳಿ ಈ ವಿಡಿಯೋನ ಇಷ್ಟು ಲೆಂದಿಯಾಗಿ ಮಾಡಿದ್ದು. ಇದೇ ರೀತಿಯಾಗಿರುವಂತಹ ಮತ್ತಷ್ಟು ಕಂಟೆಂಟ್ಗಳನ್ನ ತಗೊಂಡು ಬಂದು ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ಸೊ ಈ ಒಂದು ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ, ನನ್ನ ಒಂದು ವಿಡಿಯೋಸ್ ನಿಮ್ಗೆ ಯೂಸ್ ಆಗಿದ್ರೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.